ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸಾಕ್ಷಾ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಬಿಗ್ ಬಾಸ್ ಕನ್ನಡ ಸೀಸನ್ 11ಕ್ಕೆ 17 ಸ್ಪರ್ಧಿಗಳು ಬಂದಿದ್ದರು. ಇನ್ನು ಆ ಒಂದು ಪೈಕಿಯಲ್ಲಿ ಲಾಯರ್ ಜಗದೀಶ್ ಅವರು ಕೂಡ ಒಬ್ಬರು. ಇನ್ನು ಇವರು ಬಿಗ್ ಬಾಸ್ನ ಮನೆಗೆ ಬಂದಾಗಿಲಿಂದಲೂ ಕೂಡ ಮಿತಿಯಾಗಿ ವರ್ತಿಸುತ್ತಿದ್ದಾರೆ. ಇನ್ನು ನೀವು ಎಪಿಸೋಡನ್ನು ನೋಡ್ತಾ ಇದ್ರೆ ನಿಮಗೂ ಕೂಡ ಗೊತ್ತಿರುತ್ತೆ ಸೊ ಯಾವ ರೀತಿ ಇವರು ಬಿಗ್ ಬಾಸ್ನ ಮನೆಯಲ್ಲಿ ಆಡ್ತಿದ್ದಾರೆ ಅಂತ. ಇನ್ನು ಇದನ್ನು ಸುದೀಪ್ ರವರು ಖಂಡಿಸಿ ಹಿಂದಿ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಯಾವ ರೀತಿ ಮಾಡಿದ್ರು ಸೊ ಅದೇ ರೀತಿ ಮಾಡಬೇಕು ಅಂತ ಇದೀಗ ಜನರು ಕೂಡ ಹೇಳ್ತಾ ಇದ್ದಾರೆ. ಹೌದು, ಹಿಂದಿಯಲ್ಲಿ ಬಿಗ್ ಬಾಸ್ನ 10ನೇ ಸೀಸನ್ನಲ್ಲಿ ಪ್ರಿಯಾಂಕಾ ಎನ್ನುವವರು ದರ್ಪವನ್ನು ತೋರಿಸಿದರು. ಬಿಗ್ ಬಾಸ್ ಶೋ ನನ್ನ ಲೆವೆಲ್ಗೆ ಅಲ್ಲ ಅಂತ ಹೇಳಿದರು. ಇನ್ನು ವೀಕೆಂಡ್ನಲ್ಲಿ ಸಲ್ಮಾನ್ ಖಾನ್ ರವರು ಕೂಡ ಅವರನ್ನು ನೇರವಾಗಿ ಹೊರ ಹೋಗುವಂತೆ ಹೇಳಿದರು. ಇನ್ನು ಕಲರ್ಸ್ ಕನ್ನಡ ವಾಹಿನಿಯ ಜೊತೆ ಅವರು ಕೆಲಸವನ್ನು ಮಾಡಿದರೆ ನಾನು ಕಲರ್ಸ್ ಕನ್ನಡ ಜೊತೆಗಿರುವಂತಹ ಒಂದು ಸಂಬಂಧವನ್ನು ಕಳೆದುಕೊಳ್ಳುತ್ತೇನೆ ಅಂತ ಇದೀಗ ಸಲ್ಮಾನ್ ಖಾನ್ ರವರು ಈ ಹಿಂದೆ ಹೇಳಿದರು. ಆ್ಯಂಡ್ ಇನ್ನು ಅದೇ ರೀತಿಯ ಒಂದು ಘಟನೆ ಬಿಗ್ ಬಾಸ್ ಸೀಸನ್ 11ರಲ್ಲಿ ನಡೆದಿದೆ. ಕನ್ನಡದಲ್ಲಿಯೂ ಕೂಡ ಬಿಗ್ ಬಾಸ್ಗೆ ಅವಮಾನ ಮಾಡುವ ರೀತಿಯ ಒಂದು ಘಟನೆಯೂ ಕೂಡ ನಡೆದಿದೆ. ಜಗದೀಶ್ ಅವರು ಬಿಗ್ ಬಾಸನ್ನು ಕಿತ್ತೋಗಿರೋ ಪ್ರೋಗ್ರಾಮ್ ಬಿಗ್ ಬಾಸನ್ನೇ ನಾನು ಖರೀದಿ ಮಾಡುತ್ತೇನೆ, ನನ್ನ ಎದುರಾಕೊಂಡ್ರೆ ಬಿಗ್ ಬಾಸನ್ನು ಹೇಗೆ ನಡೆಸ್ತಾರೆ ಎಂಬುದಾಗಿ ಇವರು ಪ್ರಶ್ನೆಯನ್ನು ಕೂಡ ಮಾಡಿದರು. ಇನ್ನು ಇವರು ಬಿಗ್ ಬಾಸ್ನ ಮನೆಯಲ್ಲೇ ಇದ್ಕೊಂಡು ಒಬ್ಬ ಸ್ಪರ್ಧಿಯಾಗಿ ಬಿಗ್ ಬಾಸ್ಗೆ ಈ ರೀತಿಯ ಹೇಳುವ ಮಾತು ತಪ್ಪು. ಇನ್ನು ಸುದೀಪ್ ರವರು ಇದಕ್ಕೆ ಯಾವ ರೀತಿಯ ರಿಯಾಕ್ಟನ್ನು ಮಾಡ್ತಾರೆ, ಸೊ ಯಾವ ರೀತಿಯಲ್ಲಿ ಇದನ್ನು ತೆಗೆದುಕೊಂಡು ಹೋಗ್ತಾರೆ ಎಂಬುದನ್ನು ಇದೀಗ ನಾವು ಕಾದು ನೋಡಬೇಕಾಗಿದೆ. ಆ್ಯಂಡ್ ಇವರನ್ನು ನೇರವಾಗಿ ಹೊರಕ್ಕೆ ಹಾಕುವಂತೆ ಬಿಗ್ ಬಾಸ್ನ ಅಭಿಮಾನಿಗಳು ಇದೀಗ ತುಂಬ ಜನ ಹೇಳ್ತಾ ಇದ್ದಾರೆ. ಆ್ಯಂಡ್ ಇದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಹಾಗೂ ಅಭಿಪ್ರಾಯ ಏನೆಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ. ಆ್ಯಂಡ್ ಇನ್ನು ಎಲ್ಲರೂ ಕೂಡ ಇಲ್ಲಿ ವೇಟ್ ಮಾಡ್ತಾ ಇರೋದು ವಾರದ ಕತೆ ಕಿಚ್ಚನ ಜೊತೆ ಈ ಒಂದು ಎಪಿಸೋಡ್ಗಾಗಿ. ಸೊ ಇಲ್ಲಿ ಏನೇನು ಆಗತ್ತೆ ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ. ಇದರ ಬಗ್ಗೆ ನಿಮ್ಮೊಂದು ಅನಿಸಿಕೆ ಹಾಗೂ ಅಭಿಪ್ರಾಯ ಏನೆಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡಿರಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈ ಕೂಡಲೇ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು.